Yo, what's up guys? Welcome back to yet another new vlog. ಈ ಮಾಸ್ಟರ್ ಪೀಸ್ನ ಎಲ್ಲೋ ನೋಡ್ದಂಗದಲ್ಲ. ಗೊತ್ತಿದೆ ತುಂಬ ಟೈಮ್ ಆದಮೇಲೆ ವ್ಲಾಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿ. ಅದಕ್ಕೆ ಸ್ಪೆಸಿಫಿಕ್ ಆಗಿ ಕಾರಣಗಳು ಇದೆ. ಅದು ಮುಂದೆ ಮಾಡೋದಿಲ್ಲ ಅಂತ ಅಂದ್ಕೊತ ಮತ್ತೆ ಆ ತಪ್ಪು ಮಾಡಿದ್ದೀನಲ್ಲ, ಆ ತಪ್ಪನ್ನ ಮತ್ತೆ ಮಾಡಬಾರ್ದು ಅಂತ ಅದರ ಮೇಲೇನೂ ಕೆಲಸ ಮಾಡ್ತಾಯಿದ್ದೀನಿ. ಸೊ ಸೀದಾ ವೀಡಿಯೋಗೆ ಜಂಪ್ ಆಗೋಣ ಅಂತ ಹೇಳ್ತಾ ಸಿಗ್ತಾನೆ ಎಂಡಲ್ಲಿ. ಯೋ ವಾಟ್ಸಪ್ ಗಾಯ್ಸ್, ಆಫ್ಟರ್ ಅ ಲಾಂಗ್ ಟೈಮ್ ವ್ಲಾಗ್ ಮಾಡ್ತಾಯಿದ್ದೀನಿ. ಚೂರು ಆರೋಗ್ಯದಲ್ಲಿ ಏರುಪೇರು ಆಗಿರೋದ್ರಿಂದ ಈ ಥರ ಲೇಟಾಗಿ ವ್ಲಾಗ್ ಮಾಡ್ತಾಯಿದ್ದೀನಿ. ಬಟ್ ಐ ಆಮ್ ಫೈನ್ ನಾವು. ಸೊ ಇವತ್ತು ಚೆಸ್ಟ್ ಮತ್ತು ಬ್ಯಾಕ್ ಮತ್ತು ಬೈಸೆಪ್ ವರ್ಕೌಟು. ಸೊ ಲೆಟ್ಸ್ ಗೋ. ತುಂಬ ದಿನ ಆದಮೇಲೆ ಜಿಮ್ಮಿಗೆ ಬಂದು ರೆಕಾರ್ಡಿಂಗ್ ಮಾಡ್ತಾಯಿದ್ದೀನಿ. ಸೊ ನೋಡುವ ಹೇಗಾಗುತ್ತೆ ಅಂತ. ನಾವು ಫಸ್ಟ್ ಬ್ಯಾಕ್ ಮತ್ತು ಬೈಸೆಪ್ ಮಾಡೋಣ ಅಂತಾನೆ ಅಂದ್ಕೊಂಡಿದ್ದು. ಬಟ್ ಚೆಸ್ಟ್ ಸ್ವಲ್ಪ ಬೆಳಿಗ್ಗೆ ನೋಡಿದಾಗ ಇನ್ನೂ ವರ್ಕೌಟ್ ಮಾಡಬೇಕು ಅಂತ ಅನಿಸ್ತು. ಸೊ ಜಿಮ್ಮಿಗೆ ಬಂದಮೇಲೆ ಚೆಸ್ಟ್ ಮತ್ತು ಟ್ರೈಸೆಪೇ ಮಾಡೋಣ ಬಿಡು ಸಾಯಿಲೆ ಅಂತ ಹೇಳಿ ಈಗ ಅದೇ ಮಾಡ್ತಿರೋದು. ಇವತ್ತಿನ ವಿಡಿಯೋ ಟಾಪಿಕ್ ಏನಿಲ್ಲ. ಸೊ ಜನರಲ್ ರಿಕವರಿ ಸ್ಟೇಜಲ್ಲಿದ್ದೀನಿ. ಇದಕ್ಕಿಂತ ಮುಂಚೆ ಜಿಮ್ಮಿಗೆ ಹೋಗಿದ್ದೀನಿ, ಆದರೆ ರೆಕಾರ್ಡಿಂಗ್ ಮಾಡಿಲ್ಲ. ಸೊ ಇವತ್ತು ಸ್ಲೋ ಆಗಿ ಕಮ್ಬ್ಯಾಕ್ ಕೊಡೋಣ ಅಂತ ಹೇಳಿ. ಆದರೆ ನೆಕ್ಸ್ಟ್ ವ್ಲಾಗಲ್ಲಿ 100% ಏನಾದರೂ ಒಂದು ಟಾಪಿಕ್ ಬಗ್ಗೆ ಮಾತಾಡ್ತೀನಿ. ಸೊ ನಿಮಗೂ ಬೋರ್ ಆಗಕ್ಕೆ ಇವತ್ತು ಯುನೋ ಟ್ರಯಲ್ ವ್ಲಾಗ್ ಥರ, ಅಂದರೆ ಕಮ್ಬ್ಯಾಕ್ ಸ್ಟೋರಿ ಅಂತಲೇ ಹೇಳ್ಬೋದು. ಸೊ ಲಾಸ್ಟ್ ಸೆಟ್ ಬೆಂಚ್ ಪ್ರೆಸ್. ಈ ಎಕ್ಸಸೈಸ್ ನಂಗೆ ತುಂಬಾ ಇಷ್ಟ. ಸ್ಲೋ ಮತ್ತು ಸ್ಟಡಿ ಮಾಡಿದ್ರೆ ಆ ಚೆಸ್ಟಿಗೆ ಬಿರೋ ಪಂಪ್ ಇದೆಯಲ್ಲ, ನೆಕ್ಸ್ಟ್ ಲೆವೆಲ್ ಇರುತ್ತೆ. ಸೊ ಲೆಟ್ಸ್ ಗೋ. ಇವತ್ತು ವ್ಲಾಗ್ ನಾರ್ಮಲ್ ಕಮ್ಬ್ಯಾಕ್. ಹಲೋ ಗೈಸ್, ವೆಲ್ಕಮ್ ಟು ದಿ ಕಮ್ಬ್ಯಾಕ್ ವ್ಲಾಗ್. ಹೆಸರೆಂತ? ಸಾರಿ, ನಮ್ಮ ಪ್ರಖ್ಯಾತ್ ಅವರು ಒಂದು ವ್ಲಾಗ್ ಅನ್ನು ಸ್ಟಾರ್ಟ್ ಮಾಡಿದ್ದಾರೆ ಇವತ್ತಿಂದ. ಸೊ ಮುಂಚಿಂದ ಮಾಡ್ತಿದ್ದಾರೆ, ಇವತ್ತು ಮಿಡಲಲ್ಲಿ ಗ್ಯಾಪ್ ಆಗಿ ಇವಾಗ ವಾಪಸ್ ಕಮ್ಬ್ಯಾಕ್ ಮಾಡ್ತಿದ್ದಾರೆ. ಸೊ ಫಾಲೋ ಮಾಡಿ, ಮತ್ತೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಜರ್ನಿನ ನೋಡಿ. ಮತ್ತೆ ನಿಮಗೆ ಗೊತ್ತಲ್ಲ ಎಂತ ಮಾಡ್ಬೇಕಂತ. ಅಲ್ಲಿ ಗಂಟೆ ನೋಡ್ತಿ ನೆನಪಲ್ಲಿ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಇವರು ಧನುಷ್ ಅಂತ ಹೇಳಿ, ಜಿಮ್ ಟ್ರೈನರ್, ಸೆಕ್ಸಿ ಟ್ರೈನರ್. ಇವರು ಅಥ್ಲೆಟಿಕ್ಸ್ ಅಲ್ಲೂ ಇದ್ದಾರೆ, ರನ್ನಿಂಗ್ ಅಲ್ಲಿ ಗೋಲ್ಡ್ ಮೆಡಲಿಸ್ಟ್. ಸೊ ಇವ್ರದ್ದು ಒಂದು ಇನ್ಸ್ಟಾಗ್ರಾಮ್ ಐಡಿ ಇದೆ. ಏನು ಬ್ರೋ ನಿಮ್ಮ ಐಡಿ ಹೇಳಿ? ಧನುಷ್ 100M. ಅದನ್ನು ಹೋಗಿ ಫಾಲೋ ಕೊಡಿ. ಒಳ್ಳೊಳ್ಳೆ ಕಂಟೆಂಟ್ ಕೊಡ್ತಿರ್ತಾರೆ. ಅಲ್ಲೂ ಫನ್ನಿ ವೇ ಅಲ್ಲಿ ಜಿಮ್ ಅಲ್ಲಿ ಏನೆಲ್ಲ ಆಗುತ್ತೆ ಅಂತ ಅದೆಲ್ಲ ಆ ಥರನೂ ಕಂಟೆಂಟ್ ಇದೆ, ನೋಡಿ ಫಾಲೋ ಮಾಡಿ ಅಂತ ಹೇಳ್ತಾ ಈಗ ಚೆಸ್ಟ್ ವರ್ಕೌಟ್ ಮಾಡೋ ಟೈಮ್. ಬೆಳಿಗ್ಗೆ ನಾನು ಕಣ್ ಫುಲ್ ರೆಡ್ ಆಗೋಗ್ಬಿಟ್ಟಿತ್ತು. ಭಯನೇ ಆಗೋಗ್ಬಿಟ್ಟಿದೆ, ಏನಾಯ್ತಪ್ಪ ಒಂದಲ್ಲ ಒಂದು ಲೈಫಲ್ಲಿ. ಅಂದರೆ ನಾನು ಎಕ್ಸ್ಕ್ಯೂಸ್ ಕೊಡ್ತಿದ್ದೀನಾ ಅಥವಾ ಲೈಫೇ ಈ ಥರ ಆಗ್ತಿದೆ ಅಂತ ಗೊತ್ತಿಲ್ಲ. ಬಟ್ ನೋಡುವ ಏನಾಗುತ್ತೆ ಅಂತ ಹೇಳಿ. ನಿಮಗೆ ಗೊತ್ತಿರೋ ಹಾಗೆ ಇದು ಒಂದು ಕಮ್ಬ್ಯಾಕ್ ವ್ಲಾಗ್ ಅಂತ ಹೇಳಿದೆ. ಸೊ ಏನಪ್ಪ ಕಮ್ಬ್ಯಾಕು, ಇದರಲ್ಲಿ ಏನು ಹೊಸದು? ಸೊ ಇತ್ತೀಚಿನ ದಿನಗಳಲ್ಲಿ ನಾನು ಫುಲ್ಲು ಲೇಸಿನೆಸ್ ಜಾಸ್ತಿ ಆಗೋಗ್ಬಿಟ್ಟಿದೆ. ಜಿಮ್ಮಿಗೆ ಹೋಗೋಕ್ಕೆ ಒಂಥರ ಉದಾಸೀನ ಟೈಪ್ ಆಗುತ್ತೆ. ಬೇಗ ಹೇಳ್ತಿಲ್ಲ, ಬೇಗ ಮಲ್ಕೊತಿಲ್ಲ, ಸ್ಕ್ರೋಲಿಂಗ್ ಜಾಸ್ತಿ ಆಗ್ತಿದೆ ಇನ್ಸ್ಟಾಗ್ರಾಮಲ್ಲಿ. ಆ್ಯಂಡ್ ನಾ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ನೋ ಏನೂ ಆಗ್ತಿಲ್ಲ. ಸಿಂಪಲಾಗಿ ಹೇಳ್ಬೇಕಂದ್ರೆ ಮೇಯ್ನ್ ಥಿಂಗ್
ಹೇಳಬೇಕಂದ್ರೆ ನನ್ನಲ್ಲಿ ಡಿಸಿಪ್ಲಿನ್ ಇಲ್ಲ. ಸೊ ಇವತ್ತಿಂದ ಆ ಡಿಸಿಪ್ಲಿನ್ಡ್ ವರ್ಷನ್ ಬಿಲ್ಡ್ ಮಾಡ್ಕೊಬೇಕು ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಜಿಮ್ಗೆ ಬಂದು ಕನ್ಸಿಸ್ಟೆಂಟ್ ಆಗಿ ಒಳ್ಳೆ ಫಿಸಿಕ್ ಅಚೀವ್ ಮಾಡ್ಕೊಬೇಕು ಅಂತ ಇದ್ದೀನಿ. ಸೊ ಕಾಲೇಜ್ ಮುಗಿಯೋ ಒಳಗಡೆ ಒಂದು ಎಲ್ಲಾದರೂ ಪಬ್ಲಿಕಲ್ಲಿ ನಾನು ನಡ್ಕೊಂಡು ಹೋಗ್ತಿದ್ರೆ, ಇಲ್ಲಾಂದರೆ ಎಲ್ಲಾದರೂ ಹೋಗ್ತಿದ್ರೆ ಅವ್ನ ಪರ್ಸನಾಲಿಟಿ ಒಳ್ಳೆ ಇದೆ ಮಾರೆ ಅಂತ ಹೇಳ್ಬೇಕು ಜನಗಳು. ಆ ರೇಂಜಿಗೆ ಬಾಡಿ ಬೆಳೆಸ್ಬೇಕು. ಆ್ಯಂಡ್ ಯೂಟ್ಯೂಬ್ ಚಾನಲ್ ಗ್ರೋ ಮಾಡಬೇಕು, ಆ್ಯಸ್ ವೆಲ್ ಆಸ್ ಇನ್ಸ್ಟಾಗ್ರಾಮ್ನು ಗ್ರೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ ಎಷ್ಟಾಗುತ್ತೆ ಅಂತ ಹೇಳಿ. ಸೊ ನಾ ಕೊಡ್ತಿರೋದು ನನಗೋಸ್ಕರ ಟೈಮ್ ಇದು. ಸೊ ಒಂಚೂರು ವೇಸ್ಟ್ ಮಾಡ್ಕೊಳೋದಿಲ್ಲ. ಈಗ ಆಲ್ರೆಡಿ ಸುಮಾರು ಟೈಮ್ ವೇಸ್ಟ್ ಆಗೋಗ್ಬಿಟ್ಟಿದೆ. ಸೊ ಇನ್ಮೇಲೆ ಆ ತಪ್ಪು ರಿಪೀಟ್ ಮಾಡೋದಿಲ್ಲ ಅಂತ ಹೇಳ್ತಾ ಜಸ್ಟ್ ಇದು ಲಾಸ್ಟ್ ವರ್ಕೌಟ್ ಮುಗಿಸ್ತೇನೆ. ಎಲ್ಲ ಎಕ್ಸಸೈಸ್ ಆಯಿತು ಬೆಳಿಗ್ಗೆ. ಸೊ ನಾವು ಬೆಳಿಗ್ಗೆ ಯಾಕೆ ಬಂದೆ ಜಿಮ್ಮಿಗೆ ಅಂದರೆ, ಜಿಮ್ಮಿಗೆ ಸಾಯಂಕಾಲ ಹೋಗೋದು ಅಂದರೆ ಒಂಥರ ಉದಾಸೀನ ಟೈಪ್ ಆಗುತ್ತೆ. ಮತ್ತು ಜಿಮ್ಮಿಗೆ ಹೋಗೋದೇ ಉದಾಸೀನ ಆಗ್ತಿತ್ತು ಇತ್ತೀಚಿನ ದಿನಗಳಲ್ಲಿ. ಅದು ಹೇಳ್ತಲ್ಲ, ಡಿಸಿಪ್ಲಿನ್ ಇಲ್ಲ, ಏನಿಲ್ಲ ಅಂತೇಳಿ. ಸೊ ಅದಕ್ಕೆ ನಾನು ಇವತ್ತು ಬೆಳಿಗ್ಗೆ ಬಂದೆ. ಸೊ ಬೆಳಿಗ್ಗೆ ಎದ್ದ ತಕ್ಷಣ ಆರಾಮ್ ಫ್ರೆಶ್ ಅಪ್ ಆಗಿ ಸ್ವಲ್ಪ ಹೊತ್ತು ಡೇ ಲೈಟ್ ತೊಗೊಂಡು ಚೂರು ಮೈಂಡ್ ಫ್ರೆಶ್ ಆಗಿ ಸೀದಾ ರೆಡಿ ಆದೆ. ಜಿಮ್ ಬ್ಯಾಗ್ ಇಟ್ಕೊಂಡೆ ಸೀದಾ ಬಂದು. ಸೊ ಎಲ್ಲ ವರ್ಕೌಟ್ ಆಗಿದೆ. ಬೆಳಿಗ್ಗೆ ಚೆಸ್ಟ್ ಪಂಪ್ ಹೇಗೆ ಬಂದಿದೆ ಅಂತ ನೋಡೋ ಹೇಗಿದೆ ಅಂತ ಹೇಳಿ. ಮೈಕ್ ಎಲ್ಲಿ ಇಡೋದು ಅಂತಾನೆ ಗೊತ್ತಾಗೋದಿಲ್ಲ ಮಾರೆ. ಆಸ್ ಯೂಶುವಲ್. ಸೊ ಇನ್ನ ಜಸ್ಟ್ ಆಸ್ ಯೂಶುವಲ್ ಇದೆ. ಒಳ್ಳೆ ಗ್ರೋ ಆಗ್ತಿದೆ. ಸೊ ವಿತಿನ್ ಫ್ಯೂ ಮಂತ್ಸ್ ಇಟ್ ವಿಲ್ ಬಿ ಬಲ್ಕಿಯರ್ ಆ್ಯಂಡ್ ಅಟ್ರಾಕ್ಟಿವ್. ಅದು ಬಿಟ್ಟರೆ ಆರ್ಮ್ಸ್ ಒಳ್ಳೆ ಡೆಫಿನೇಷನ್ ಇದೆ. ಸೊ ಫ್ಲೆಕ್ಸ್ ಮಾಡುವ, ಲೆಟ್ಸ್ ಗೋ. ಸೊ ಕ್ರೇಜಿ ಇವತ್ತಿಗಿಷ್ಟೇ. ಇನ್ನು ಮುಂದೆ ಎಲ್ಲಾದರೂ ಆ್ಯಡ್ ಮಾಡೋದಿದ್ರೆ ಆ್ಯಡ್ ಮಾಡ್ತೆ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಒಳ್ಳೆ ಟಾಪಿಕ್ ಬಗ್ಗೆ ಮಾತಾಡ್ತೆ. ಸ್ಟೇ ಟ್ಯೂನ್ಡ್. ಸೊ ಇನ್ಮೇಲೆ ಈ ಚಾನಲಲ್ಲಿ ಕ್ರೇಜಿ ಲೆವೆಲ್ ಗ್ರೋತ್ ಆಗುತ್ತೆ, ಕ್ರೇಜಿ ಟೈಪ್ಸ್ ವೀಡಿಯೋ ಬರುತ್ತೆ. ಸೊ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಒಂದೆರಡು ಫೋಟೋ ತೆಗೆದು ವಾಪಸ್ ಹೋಗೋ ಟೈಮ್. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಇನ್ನು ನೆಕ್ಸ್ಟ್ ಬರೋ ವ್ಲಾಗ್ಸ್ ಆಗಲಿ ಇಲ್ಲ ವೀಡಿಯೋಸ್ಗಳಾಗಲಿ ತುಂಬಾ ಯುನಿಕ್ ಆಗಿರುತ್ತೆ, ಡಿಫ್ರೆಂಟ್ ಆಗಿರುತ್ತೆ. ಬಡಿ ಮಗಂದು ಈ ಥರನೂ ವೀಡಿಯೋಗಳು ಆಗುತ್ತೆ ಕನ್ನಡ ಕಾಂಟೆಂಟ್ ಕ್ರಿಯೇಷನ್ ಫೀಲ್ಡಲ್ಲಿ ಅಂತ ನಿಮಗೆ ಒಂದು ತಲೆಗೆ ಹುಳ ಬಿಟ್ಟಂಗೆ ಆಗುತ್ತೆ. ಸೊ ನೋಡಿ, ಸ್ಟೇ ಟ್ಯೂನ್ ಅಂಥ ವೀಡಿಯೋಗಳು ಕೊಡ್ತೀನಿ. ಸೊ ಸಾಧ್ಯ ಆದರೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ನನ್ನ ಇನ್ಸ್ಟಾಗ್ರಾಮ್ ಪೇಜ್ಗೂ ಫಾಲೋ ಕೊಡಿ, ಯಾಕಂದರೆ ಬಿಹೈಂಡ್ ದ ಸೀನ್ಸು ಅಲ್ಲಿ ಹಾಕ್ತಾ ಇರ್ತೀನಿ ಅಂತ ಹೇಳ್ತಾ, ಇನ್ನು ಮುಂದೆ ಬರೋ ವೀಡಿಯೋಗಳನ್ನ ಮಿಸ್ ಮಾಡ್ಕೊಳೋಕ್ಕೆ ಹೋಗಬೇಡಿ. ಇವತ್ತು ವೀಡಿಯೋದಲ್ಲೇ ಹೇಳ್ದಂಗೆ ಆ ನೋಟಿಫಿಕೇಷನ್ ಬೆಲ್ನ ಆನ್ ಮಾಡಿಟ್ಕೊಳ್ಳಿ, ಯಾಕಂದರೆ ಇನ್ನು ಮುಂದೆ ಬರೋ ವೀಡಿಯೋ ನಕ್ಕನ್ ಕ್ರೇಜಿಯಾಗಿರುತ್ತೆ. ಸೊ ಸಿ ಯು ಇನ್ ದ ನೆಕ್ಸ್ಟ್ ಅಷ್ಟೇ.